ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತು ಚಿಂತನ ಮಂಥನಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. 12ನೆಯ ಶತಮಾನ ಅಂದಾಕ್ಷಣವೇ ನಮ್ಮೆಲ್ಲರಿಗೂ ಎದ್ದು ಕಾಣುವಂಥದ್ದು ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ ಮತ್ತು 770 ಅಮರ ಗಣಗಳು 12ನೆಯ ಶತಮಾನದಲ್ಲಿ ಒಂದು ಅನುಭವ ಮಂಟಪದ ಮೂಲಕವಾಗಿ ಒಂದು ಕಡೆ ಶರಣರು ಹೇಳುವ ರೀತಿಯಲ್ಲಿ ರಾಜಾಶ್ರಯ ಭಾಷೆಯನ್ನ ಜನಸಾಮಾನ್ಯರ ಹಾಡು ಭಾಷೆಯಲ್ಲಿ ರಚಿಸಿದ ಒಂದು ಬಹುದೊಡ್ಡ ಇತಿಹಾಸದ ಒಂದು ಅವಿಭಾಜ್ಯ ಅಂಗವಾಗಿರುವಂಥದ್ದು ವಚನ ಸಾಹಿತ್ಯ. ಅದು ಕನ್ನಡ ಭಾಷೆಯಲ್ಲಿಯೇ ಅಭಿವ್ಯಕ್ತಗೊಂಡಂಥದ್ದು. ಇದಕ್ಕೆ ಅದ್ಭುತವಾದಂತಹ ಶಕ್ತಿ ನಡೆನುಡಿ ಒಂದಾದಾಗ ಮಾತ್ರ ಈ ವಚನ ಸಾಹಿತ್ಯ ಉದ್ಭವಿಸಲು ಸಾಧ್ಯ ಅನ್ನುವಂಥದ್ದು. ವಚನಗಳು ಅಂತಂದರೆ ಮಾತು, ಕೃತಿ ಒಂದಾಗಿ ಭಾಷೆಯನ್ನು ಕೊಟ್ಟು ಅದನ್ನು ಉಳಿಸಿಕೊಳ್ಳುವಂತಹದ್ದೇ ವಚನ ಅನ್ನುವಂಥದ್ದು. ಒಂದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದೇ ವಚನ ಅನ್ನುವಂಥದ್ದು. 12ನೆಯ ಶತಮಾನದಲ್ಲಿ ಬಸವಣ್ಣನವರು ಬಾಲ್ಯದಿಂದಲೂ ಅದ್ಭುತವಾದಂತಹ ಕ್ರಾಂತಿಯನ್ನು ಮಾಡಿರುವಂಥವರು. ಬಾಲ್ಯದಿಂದಲೂ ಅನೇಕ ರೀತಿಯ ಕ್ರಾಂತಿಗಳನ್ನು ನಾವು ಕಾಣ್ತೀವಿ. ಬಸವಣ್ಣ ಇನ್ನು 8 ವರ್ಷದ ಬಾಲಕ. ಆಗಲೇ ಆ ವ್ಯಕ್ತಿಗೆ ಅದ್ಭುತವಾದ ಜಗತ್ತಿನ ದಿವ್ಯ ಜ್ಞಾನದ ದರ್ಶನವಾದಂತಹ ಸಂದರ್ಭವನ್ನು ಕಾಣುತ್ತೇವೆ. ಏನಪ್ಪ ಅಂತಂದರೆ, ಬಸವಣ್ಣ ಒಂದು ಸಲ ತನ್ನ ತಂದೆ ತಾಯಿಗಳಿಗೆ, ಅಮ್ಮ ನನಗೆ ಬಾಯಾರಿಕೆ ಆಗಿದೆ, ನೀರನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಆ ತಂದೆ ಹೇಳ್ತಾರೆ, ಮಾದರಸ ಮಾದಲಾಂಬಿಕೆ ಬಸವಣ್ಣನವರ ತಂದೆ ತಾಯಿಗಳು. ಮಾದರಸ ಹೇಳ್ತಾರೆ, ನೋಡು, ಇಷ್ಟೆಲ್ಲ ದೇವರುಗಳನ್ನು ಪೂಜೆ ಮಾಡಿ ಬಂದ ನಂತರವೇ ನಿನಗೆ ಹಾಲನ್ನು ಕೊಡೋಣ, ನೀರನ್ನು ಕೊಡೋಣ, ಮತ್ತೆ ಊಟವನ್ನು ಪ್ರಸಾದವನ್ನು ಕೊಡೋಣ ಅಂತ ಹೇಳ್ತಾರೆ. ಆಗ ಆ ದಾಹ ಆಗಿರುವಂತಹ ಬಾಲ ಬಸವಣ್ಣ, ಒಂದು ನೀರಾಡಿಕೆಯಾಗಿರುವಂತಹ ಬಾಲ ಬಸವಣ್ಣ ತನ್ನ ತಾಯಿ ಹತ್ತಿರ ಹೋಗ್ತಾರೆ. ಎತ್ತ ಕರುಳು ಬಹಳ ಒಂದು ಸಂತೋಷವನ್ನ ಖುಷಿಯನ್ನ ಕೊಡುವಂತಹ ತಾಯಿಯ ಹೃದಯವಾಗಿರುವಂಥದ್ದು. ತಾಯಿಯನ್ನ ಕೇಳಿದಾಗ ಮಾದಲಾಂಬಿಕೆ, ಇದೊಂದೆಲ್ಲ ಪೂಜೆ ಆಗಲಿ ನಿಮ್ಮ ತಂದೆಯವ್ರ ಪೂಜೆ ಆದಾಗ ನೀರು ಯಾಕೆ, ಹಾಲನ್ನೇ ನಾನು ನಿನಗೆ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ಬಸವಣ್ಣ, ಇಲ್ಲ ಅಮ್ಮ, ನನಗೆ ಈಗಲೇ ಬೇಕು, ನನಗೆ ಬಹಳ ದಾಹ ಆಗಿದೆ, ನೀರಡಿಕೆ ಆಗಿದೆ, ನನಗೆ ನೀರು ಕೊಡಲೇಬೇಕು ಅಮ್ಮ ಅಂದಾಗ, ಇಲ್ಲ, ನಾನು ಪೂಜೆ ಎಲ್ಲ ಮುಗಿದ ನಂತರ ನಿಮ್ಮ ತಂದೆಯವರ ಇಷ್ಟೆಲ್ಲ ದೇವರುಗಳ ಪೂಜೆ ಆದ ನಂತರವೇ ನಿಮಗೆ ನೀರನ್ನು ಕೊಡ್ತೀನಿ. ನೀರು ಯಾಕೆ, ಹಾಲನ್ನು ಕೊಡ್ತೀನಿ, ಊಟವನ್ನು ಕೊಡ್ತೀನಿ, ಪ್ರಸಾದವನ್ನು ಮಾಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದಾಗ ಬಸವಣ್ಣ ತಮ್ಮ ಮನೆಯ ಮುಂದೆ ಇರುವಂತಹ ಬತ್ತಿ ಹೋದಂತಹ ಆ ಒಂದು ಹಳ್ಳದಲ್ಲಿ ಒರತೆಯನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಒರತೆಯನ್ನು ತೆಗಿತಾರೆ, ನೀರು ಬರೋದಿಲ್ಲ. ಮತ್ತೊಂದು ಒರತೆ ತೆಗಿತಾರೆ, ನೀರು ಬರೋದಿಲ್ಲ. ಮತ್ತೊಂದು ಒರತೆ ತೆಗಿತಾರೆ, ನೀರು ಬರೋದಿಲ್ಲ. 5-6 ಒರತೆಗಳನ್ನು ತೆಗೆದಂತಹ ಬಸವಣ್ಣನಿಗೆ ನೀರು ಕಾಣದೇ ಇರೋದಿಲ್ಲ. ಆಗ ಬಸವಣ್ಣ ತೆಗೆದು ಅಷ್ಟು ಹೊತ್ತಿಗೆ ಅವರ ತಂದೆಯ ಎಲ್ಲ 101 ಪೂಜೆಗಳು, 101 ದೇವರುಗಳ ಪೂಜೆಯನ್ನು ಅವರ ತಂದೆ ಮುಗಿಸಿರುವಂಥದ್ದು. ಅಷ್ಟು ಹೊತ್ತಿಗೆ ತಂದೆ ಮತ್ತೆ ತಾಯಿ ಇಬ್ಬರು ಬಟ್ಟಲಲ್ಲಿ ಹಾಲಿಡ್ಕೊಂಡು, ಬಾಲಬಸವಣ್ಣ ಬಾ, ನಿನಗೆ ನೀರು ಯಾಕೆ, ಪೂಜೆ ಮುಗಿದಿದೆ, ಹಾಲನ್ನು ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆಗ ಅಲ್ಲಿಗೆ ಬಸವಣ್ಣನ ಹತ್ತಿರಕ್ಕೇನೆ ತನ್ನ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ ಇಬ್ಬರು ಹೋದಾಗ ಬಸವಣ್ಣ ಗುಂಡಿಯನ್ನು, ಚಿಕ್ಕ ಚಿಕ್ಕ ಒರತೆಗಳನ್ನು ತೆಗೆದಿರುವುದನ್ನು ನೋಡ್ತಾರೆ. ಆ ಒರತೆಗಳನ್ನು ನೋಡಿ, ಏನಕ್ಕೆ ಬಸವಣ್ಣ ಈ ರೀತಿಯಾಗಿ ತೆಗೆದಿದಿ ಅಂದಾಗ ಅವ್ರು ಹೇಳ್ತಾರೆ, ಇದು ನೀರು ಬರಲಿಲ್ಲ, ಅದಕ್ಕೆ ಇನ್ನೊಂದು ಒರತೆ ತೆಗೆದೆ, ಅಲ್ಲೂ ನೀರು ಬರಲಿಲ್ಲ, ಪಕ್ಕದಾಗ ಒರತೆ ತೆಗೆದೆ, ಅಲ್ಲೂ ಬರಲಿಲ್ಲ, ಇನ್ನೊಂದು ತೆಗೆದೆ ಅಂತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ಬಸವಣ್ಣ ನೀನೊಬ್ಬ ದಡ್ಡ,
ಯಾಕೆ ಅಂತಂದರೆ ಒಂದೇ ಗುಂಡಿಯನ್ನ ಅಥವಾ ಒಂದೇ ಒರತೆಯನ್ನ ಆಳವಾಗಿ ತೆಗೆದ್ರೆ ನೀರು ಬರುತ್ತೆ. ನೀನು 5-6 ಗುಂಡಿಗಳನ್ನು ತೆಗೆದಿದೆಯಲ್ಲ, ನಿನಗೆ ಹೇಗೆ ಈ ಒರತೆಗಳಲ್ಲಿ ನೀರು ಬರುವುದಕ್ಕೆ ಸಾಧ್ಯ ಅಂತ ಮಾದರಸ ಹೇಳ್ತಾರೆ. ಆಗ ಬಸವಣ್ಣ ಹೇಳ್ತಾರೆ, ಆಯಿತು ಅಪ್ಪ, ನಂದು ತಪ್ಪಾಯಿತು. ಹೇಗೆ ಒಂದೇ ಗುಂಡಿಯಲ್ಲಿ ಅಥವಾ ಒಂದೇ ಒರತೆಯಲ್ಲಿ ನೀರು ಬರುವಂತೆ ನೀವು ಸಹ ಒಂದೇ ದೇವರನ್ನ ಪೂಜೆ ಮಾಡಿದರೆ ದೇವರು ಒಲಿತಾನೆ. ನೀವು ಅನೇಕ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದೀರಾ, ಅದಕ್ಕೆ ಒಂದೇ ದೇವರುಗಳ ಆದ್ರೆ ನಿಮಗೂ ಸಹ ಮುಕ್ತಿ ಸಿಗುತ್ತೆ, ಒಂದು ಶಕ್ತಿ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಗ ಬಸವಣ್ಣ ಒಂದು ವಚನ ಹೇಳ್ತಾರೆ, ಎಂತಹ ಅದ್ಭುತವಾದಂಥದ್ದು ಅಂತಂದ್ರೆ, ದೇವನೊಬ್ಬ ನಾಮು ಹಲವು, ಪರಮ ಪತಿರೊತೆಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದಡೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವದ ಎಂಜಲ ತಿಂಬುವರನ್ನೇನೆಂಬೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ದೇವನೊಬ್ಬ ನಾಮು ಹಲವು, ಇಡೀ ವಿಶ್ವದ ಅಖಂಡವಾದಂತಹ ಈ ವಿಶ್ವದಲ್ಲಿ ದೇವನೊಬ್ಬನೇ ಇರುವಂಥದ್ದು. ನಾಮು ಹಲವು, ಅನೇಕ ಹೆಸರುಗಳಿಂದ ಕರೆಯುವಂಥದ್ದು. ಒಂದು ಉದಾಹರಣೆಗೆ ಕಬ್ಬಿಣ ಅನ್ನುವಂಥದ್ದು ಒಂದೇಯ. ಕಬ್ಬಿಣದಲ್ಲಿ ಕುಡುಗಲ್ಲಾಗುತ್ತೆ, ಚೂರಿ, ಚಾಕು, ಮಳೆ, ಅನೇಕ ರೀತಿಯ ಪರಿಕರಗಳನ್ನು ಮಾಡುವಂತೆ. ಆದರೆ ಇರುವಂಥದ್ದು ಒಂದೇ ದೇವರು, ಅದಕ್ಕೆ ಹೆಸರು 100 ಇಟ್ಟಿರುವಂಥದ್ದು. ಅದಕ್ಕೆ ಈ ಇರುವ ಒಂದು ದೈವಕ್ಕೆ 100 ಹೆಸರಿಟ್ಟು ಅದು ಹೆಚ್ಚು ಇದು ಹೆಚ್ಚು ಅನ್ನುವಂಥದ್ದನ್ನು ಕುವೆಂಪು ಅವರು ಹೇಳ್ತಾರೆ. ಇರುವುದೊಂದು ದೈವಕ್ಕೆ 100 ಹೆಸರಿಟ್ಟು, ಅಂದರೆ ಇರುವಂಥದ್ದೇ ದೇವರು ಒಂದೇಯಾ? ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ, ಬ್ರಾಹ್ಮಣನು ಬಂದಾಗ ಜನಿವಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ, ಬರುವಾಗ ಎಲ್ಲರೂ ಬೆತ್ತಲೆ ಬಂದು ಆಮೇಲೆ ಕಚ್ಚಾಟ ಮೇಲು ಕೀಳೆಂದು, ಮನೆ ಬಿಟ್ಟ ಶಿವನಿಗೆ ಮನೆ ಬೇರೆ ಬೇಕೆ, ಇರುವುದೊಂದು ದೈವಕ್ಕೆ 100 ಹೆಸರಿಟ್ಟು ಅದು ಹೆಚ್ಚು ಇದು ಹೆಚ್ಚು ಅನ್ನುವಂಥ ಮಾತನ್ನ ಕುವೆಂಪು ಅವರು ಹೇಳ್ತಾರೆ. ಬಸವಣ್ಣನವರ ವೈಚಾರಿಕ ನೆಲೆಗಟ್ಟಿನ ಮತ್ತೊಬ್ಬ ವ್ಯಕ್ತಿಯನ್ನು ನಾವು 20ನೇ ಶತಮಾನದಲ್ಲಿ ಕುವೆಂಪು ಅವರವ್ರನ್ನ ಕಾಣ್ತೀವಿ. ಅವರಲ್ಲಿ ನಾವು ಅವ್ರನ್ನ ಕಾಣುವಂಥದ್ದಾಗುತ್ತೆ. ಯಾಕಪ್ಪ ಅಂತಂದರೆ, ಇವರು ದೇವನೊಬ್ಬ ನಾಮು ಹಲವು, ಪರಮ ಪತಿರೊತೆಗೆ ಗಂಡನೊಬ್ಬ. ಯಾವ ತಾಯಿಯನ್ನ ಪತಿರೊತೆ ಅಂತ ನಾವು ಕರಿತೀವೋ ಆ ತಾಯಿ ಗಂಡನೊಬ್ಬನಾಗಿರುವಂಥದ್ದು. ಲಿಂಗವನ್ನು ಇಟ್ಕೊಂಡು ಪೂಜೆಯನ್ನು ಮಾಡುವಂಥವ್ರಿಗೆ ಒಬ್ಬನೇ ದೇವರಿರಬೇಕು. ಆ ವ್ಯಕ್ತಿ ಹೇಗಿರಬೇಕಪ್ಪ ಅಂದರೆ, ನಮ್ಮ ಅಂಬಿಗರ ಚೌಡಯ್ಯ ಒಂದು ಮಾತನ್ನು ಹೇಳ್ತಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಹಡಿಯಾಗಿ ಬೀಳುವ ರೊಟ್ಟ ಮೂಳರ ಕಂಡರೆ ಎಡಪಾದ ರಕ್ಷೆಯ ತೆಗೆದು ಲೊಟ ಲೊಟ ಒಡೆಯೆಂದಾತ ನಂಬಿಗರ ಚೌಡಯ್ಯ ಅಂತ. ನಾವು ಹಿಡಿದಿರುವಂತಹ ರಥವನ್ನ, ಹಿಡಿದಿದ್ದಂತಹ ದೈವವನ್ನ, ಅದನ್ನ ಒಂದನ್ನ ಹಿಡ್ಕೊಂಡು ಸಾಗಿದಾಗ ಮಾತ್ರ, ಬಸವಣ್ಣ ಅವರ ತಂದೆಗೆ ಹೇಳ್ತಾರೆ, ಒಂದೇ ದೇವರ ಮೂಲಕವಾಗಿ ಹೆಂಗೆ ಆಳವಾದ ಗುಂಡಿಯನ್ನ ತೆಗೆದಾಗ ನೀರು ಸಿಗುತ್ತೋ ಹಾಗೆ ಒಂದೇ ದೈವವನ್ನ ಆಳವಾಗಿ ನೀವು ಪೂಜೆ ಮಾಡಿದರೆ, ಧ್ಯಾನವನ್ನ ಮಾಡಿದೆ, ಯಾವ ದೇವರನ್ನ ನೀನು ನಂಬಿರುತ್ತೀಯೋ ಅದೇ ದೇವರ ಮೂಲಕವಾಗಿ ನೀನು ಸಾಗಿದಾಗ ಮಾತ್ರ ಸಾರ್ಥಕತೆ ಕಾಣುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಡ ನೀರಲ್ಲಿ ಬಿಟ್ಟಂತೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ನುಡಿಯಲ್ಲಿ ಎಚ್ಚೆತ್ತು ನೆಡೆಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗ ಘಟ ಸರ್ಪ ಅಂತ ಹೇಳ್ತಾರೆ. ನಾವು ನಡೆ ನುಡಿಗಳನ್ನು ಒಂದು ಮಾಡಿಕೊಂಡು ಸಾಗಿದಾಗ ಮಾತ್ರ ಈ ಒಂದು ಸಮಾಜದಲ್ಲಿ ಹೋಗುವುದಕ್ಕೆ ಸಾಧ್ಯ ಆಗುವಂಥದ್ದು. ಇಂತಹ ಆಲೋಚನೆಗಳನ್ನು ಬಾಲಬಸವಣ್ಣ ಬಹಳ ವಿಸ್ಮಯವಾಗಿ ತನ್ನ 12ನೆಯ ಶತಮಾನದಲ್ಲಿ ಒಂದು ಹೊಸ ಪ್ರಯೋಗವಾದಂತಹದ್ದು. ಇವತ್ತು ಅದು 21ನೇ ಶತಮಾನದಲ್ಲಿಯೂ ಸಹ ಅದು ಪಲ್ಲವಿಸುವಂಥದ್ದು ಆಗಬೇಕಾಗಿರುವಂಥದ್ದು. ಅದಕ್ಕೆ ಗಂಡ ಒಬ್ಬ ಪತಿರೊತೆಗೆ ಇದ್ದಂತೆ ಒಬ್ಬ ದೈವವನ್ನು ನಂಬಿದ ವ್ಯಕ್ತಿಗೆ ಒಂದೇ ದೇವರು ಇದ್ದಾಗ ಮಾತ್ರ ಏಕೋ ದೇವೋಪಾಸನೆ ಆಗುವಂಥದ್ದು. ಏಕೋ ದೇವೋಪಾಸನೆಯನ್ನು ಮಾಡಬೇಕಪ್ಪ ಅಂದರೆ ಕಾಯ ವಾಚ ಮನಸಾರೆ ಪರಿಶುದ್ಧನಾದಾಗ. ಅದಕ್ಕೆ ನಮಗೆ 3 ಶರೀರಗಳಿವೆ. ಒಂದು ಸ್ಥೂಲವಾದ ಶರೀರ, ಒಂದು ಸೂಕ್ಷ್ಮವಾದ ಶರೀರ, ಮತ್ತೊಂದು ಕಾರಣವಾದಂಥ ಶರೀರ. ಸ್ಥೂಲ ಸೂಕ್ಷ್ಮ ಕಾರಣಗಳನ್ನು
ಒಂದು ಮಾಡಿಕೊಂಡು ನಡೆಯುವಂಥದ್ದು ಆಗಬೇಕಾಗಿರುವಂಥದ್ದು. ಅದಕ್ಕೆ ಶರಣರು ಈ ಶರೀರವನ್ನು 3 ಭಾಗವನ್ನಾಗಿ ಮಾಡ್ತಾರೆ. ಒಂದು ಅರಿವಿನ ಮನೆ, ಒಂದು ಅಡಿಗೆಯ ಮನೆ, ಮತ್ತೊಂದು ಬಚ್ಚಲ ಮನೆ ಅಂತ. ಮನುಷ್ಯ ಬಚ್ಚಲ ಮನೆಯಿಂದ ಸೃಷ್ಟಿಯಾಗಿ ಅಡಿಗೆಯ ಮನೆಗೆ ಬಂದು ಚೆನ್ನಾಗಿ ಪ್ರಸಾದವನ್ನು ಸ್ವೀಕರಿಸಿ ಹಾಗೇ ಹೋಗ್ತಾ ಇದ್ದಾನೆ. ಈ ಅರಿವಿನ ಮನೆಗೆ ಬರ್ತಾ ಇಲ್ಲ. ಅರಿವಿನ ಮನೆಗೆ ಯಾವ ವ್ಯಕ್ತಿ ಬರುವುದಿಲ್ಲವೋ ಅಲ್ಲೆಯವರೆಗೂ ಇತಿಹಾಸವನ್ನು ಸೃಷ್ಟಿಸಲಾರ. ಯಾವ ವ್ಯಕ್ತಿಯ ಇತಿಹಾಸವನ್ನು ಸೃಷ್ಟಿಸಬೇಕು, ಇತಿಹಾಸದಲ್ಲಿ ಉಳಿಬೇಕು, ಇತಿಹಾಸದ ಪುಟದಲ್ಲಿರಬೇಕಪ್ಪ ಅಂತಂದರೆ ಆ ವ್ಯಕ್ತಿ ಅರಿವಿನ ಮನೆಗೆ ಬರಬೇಕು. ಈ ಅರಿವಿನ ಮನೆ ಈ 3 ಮನೆಗಳಲ್ಲಿ ಶ್ರೇಷ್ಠವಾದಂಥದ್ದು. ಹೆಂಗೆ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವಂಥದ್ದು ಇವತ್ತು ಬಸವಣ್ಣನವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಭೌತಿಕವಾಗಿ, ಬೌದ್ಧಿಕವಾಗಿ ಅನೇಕ ರೀತಿಯ ಕ್ರಾಂತಿಯನ್ನು ಮಾಡಿದಂಥವರು. 770 ಅಮರಗಣಗಳನ್ನು ಒಂದೇ ಸೂರ್ಯನಡಿಯಲ್ಲಿ, ಒಂದೇ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು, ಉದಾಹರಣೆಗೆ ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಮಾರಯ್ಯ, ಕುಂಬಾರ ಗುಂಡಯ್ಯ, ನುಲಿಯ ಚಂದಯ್ಯ, ಗಜೇಶ ಮಸಣಯ್ಯ, ಸಮಗಾರ ಹರಳಯ್ಯ, ರಾಯಸದ ಮಂಚಣ್ಣ, ತುರುಗಾಯಿ ರಾಮಣ್ಣ, ಕುರುಬ ಗೊಲ್ಲಾಳೇಶ, ಒಕ್ಕಲಿಗ ಮುದ್ದಣ್ಣ, ಬೋಂತಾದೇವಿ, ಸತ್ಯಕ್ಕ ಕಾಳವೆ 770 ಅಮರಗಣಗಳು ಬಸವಣ್ಣನ ಜೊತೆಯಲ್ಲಿ ನೆಲ ಸಮುದಾಯದರಿಗೆ ಧ್ವನಿ ಇಲ್ಲದ ಸಂದರ್ಭದಲ್ಲಿ ಧ್ವನಿ ಕೊಟ್ಟು ಬಿದ್ದವರನ್ನ ಮೇಲೆತ್ತಿದ ಶ್ರೇಷ್ಠ ವ್ಯಕ್ತಿ ಎಂದರೆ ಬಸವಣ್ಣನವರು. ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟದಂತೆ 12ನೆಯ ಶತಮಾನದಲ್ಲಿ ಆ ಅನುಭವ ಮಂಟಪದ ಮೂಲಕವಾಗಿ ಒಂದು ದಿವ್ಯತ್ವವನ್ನು ಕೊಟ್ಟಂಥದ್ದು. ಯಾರಿಗೆ ಕಾಯಕವಿಲ್ಲವೋ ಕಾಯಕವನ್ನು ಕೊಡುವಂಥದ್ದು, ಯಾರಿಗೆ ಅಕ್ಷರ ದಾಸೋಹವಿಲ್ಲವೋ ಅಕ್ಷರವನ್ನು ನೀಡುವಂಥದ್ದು, ಯಾರಿಗೆ ಯಾವುದಿಲ್ಲವೋ ಅದನ್ನು ನೀಡುವಂತಹ ಕಲ್ಪವೃಕ್ಷ ಬಸವಣ್ಣನಾಗಿದ್ದರು. ಅಂತಹ ಒಂದು ಕಲ್ಪವೃಕ್ಷದಲ್ಲಿ ಮೋಳಿಗೆ ಮಾರಯ್ಯನನ್ನಾಗಲಿ, ಅಫ್ಘಾನಿಸ್ತಾನದಿಂದ ಬಂದಂಥ ಮರುಳು ಶಂಕರ ದೇವರನ್ನ, ಎಂತೆಂತಹ ಮಹಾತ್ಮರು ಬಸವಣ್ಣನ ಕಲ್ಯಾಣದಲ್ಲಿ ಇದ್ರು ಅಂತಂದರೆ, ಒಂದು ಸಲ ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ, ಬೇಡರಿಲ್ಲದೆ ಬಡವನಾನಾದೆನಯ್ಯ ಅಂತ. 12ನೆಯ ಶತಮಾನದಲ್ಲಿ ಯಾರೂ ಸಹ ಬೇಡರಿಲ್ಲದೆ ಬಡವನಾನಾದೆನಯ್ಯ ಅಂದರೆ ಇಲ್ಲಿ ಅವರವರಿಗೆ ಕಾಯಕವನ್ನು ಕೊಟ್ಟು ಅವರವರ ಕಾಯಕದಲ್ಲಿ ಎಲ್ಲರೂ ತಲ್ಲೀನರಾಗಿರುವಂಥದ್ದನ್ನು ಬಸವಣ್ಣ ನೋಡಿ ಬಹಳ ಸಂತೋಷವನ್ನು ಪಟ್ಟಂಥದ್ದು. ಅಂತಹ ಯೋಮಕಾಯ ಹಲ್ಲಮ್ಮ ಪ್ರಭುವನ್ನು ಶೂನ್ಯಪೀಠದ ಅಧಿಪತಿಗಳನ್ನಾಗಿ ಮಾಡಿ ಒಂದು ಭವ್ಯ ಪರಂಪರೆಯ ಮೊದಲನೆಯ ವಿಶ್ವದ ಪಾರ್ಲಿಮೆಂಟನ್ನು ಶುರು ಮಾಡಿದಂಥದ್ದು 12ನೆಯ ಶತಮಾನದಲ್ಲಿ. 12ನೆಯ ಶತಮಾನದಲ್ಲಿ ವಿಶ್ವದ ಮೊದಲನೆಯ ಪಾರ್ಲಿಮೆಂಟು ಶುರುವಾದಂಥದ್ದು ಕಾಯಕವಾರು ವ್ಯಕ್ತಿಗಳ ಮೂಲಕವಾಗಿ ಅದು ಪಲ್ಲವಿಸಿರುವಂಥದ್ದು. ಇವತ್ತು ವಿಶ್ವವಿಖ್ಯಾತಿಯಾಗಿರುವಂತಹ ಅನುಭವ ಮಂಟಪದ ಇಂದಿನ ಹೆಸರು ಪಾರ್ಲಿಮೆಂಟ್ ಆಗಿ ಅದು ವ್ಯಕ್ತಗೊಳ್ಳುವಂಥದ್ದು. ಇಂತಹದನ್ನು ನೋಡಿದಂಥ ಸಂದರ್ಭದಲ್ಲಿ ಬಸವ ತತ್ವ ಅಂತಂದರೆ ಅದು ಮೌಢ್ಯತೆಯಿಂದ ದೂರ ಇದ್ದು ವೈಚಾರಿಕತೆಯ ಸ್ಪರ್ಶವನ್ನು ಕೊಟ್ಟಂಥದ್ದು. ಅದು ನಿಜ ಸ್ಥಿತಿಯಾಗಿರುವಂಥದ್ದು. ಆ ನಿಜ ಸ್ಥಿತಿಗೆ ನಾವೆಲ್ಲರೂ ಒಂದಾಗಿ, ನಾವೆಲ್ಲರೂ ಕಾಯ ವಾಚ ಮನಸಾರೆ ಪರಿಶುದ್ಧವಾಗಿ ಆ ಪಥದಲ್ಲಿ ಸಾಗಿದಾಗ ಕಾಯಕವೇ ಕೈಲಾಸ. ನೋಡಿ, ಆಯ್ದಕ್ಕಿ ಮಾರಯ್ಯನವರು ಮೊಟ್ಟ ಮೊದಲು ವಚನ ಸಾಹಿತ್ಯದಲ್ಲಿ ಕಾಯಕವೇ ಕೈಲಾಸ ಅಂತ ಬಳಸಿದಂತಹ ವ್ಯಕ್ತಿ. ಬಸವಣ್ಣ ಕಾಯವೇ ಕೈಲಾಸ ಅಂತ ಹೇಳ್ತಾರೆ. ಆಯ್ದಕ್ಕಿ ಮಾರಯ್ಯ ಹೇಳ್ತಾರೆ, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಕಾಯಕವಾಗಿ ತಾಡರು ಅಮರೇಶ್ವರ ಲಿಂಗದೋಳು ಅಂತ ಹೇಳ್ತಾರೆ. ಇವತ್ತು ಕಾಯಕ ತತ್ವ ಅಂದರೆ ಇವತ್ತು ಯಾವುದೇ ವ್ಯಕ್ತಿ ಕಾಯಕವನ್ನು ಮಾಡುವಾಗ ಕಾಯ ವಾಚ ಮನಸಾರೆ ಮಾಡಬೇಕು. ಕಾಯ ವಾಚ ಮನಸಾರೆ ಕಾಯಕವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಬಂದಿರಲಿ, ಜಂಗಮನೇ ಬಂದಿರಲಿ, ತನ್ನ ಗುರುಗಳೇ ಬಂದಿರಲಿ, ಬೇರೆ ಯಾರೇ ಬಂದಿರಲಿ, ಆ ವ್ಯಕ್ತಿಯನ್ನು ಬಂದಂಥ ಸಂದರ್ಭದಲ್ಲಿ
ಪೂರ್ಣಗೊಳಿಸಿ ಆ ಕಾಯಕವನ್ನು ಮುಂದೆ ಹೋಗ್ಬೇಕಾಗುವಂಥದ್ದು. ಯಾವ ವ್ಯಕ್ತಿ ಪೂರ್ಣಗೊಳಿಸಿ ಆ ಕಾಯಕದಿಂದ ಮುಂದೆ ಹೋಗ್ತಾನೋ ಆ ವ್ಯಕ್ತಿಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು. ಆ ಕಾಯಕ ಸತ್ಯಶುದ್ಧವಾದಂಥದ್ದು, ನ್ಯಾಯಸಮ್ಮತವಾದಂಥ ಕಾಯಕ ಆಗಿರಬೇಕು. ನ್ಯಾಯಸಮ್ಮತವಾದ ಕಾಯಕ, ಸತ್ಯಶುದ್ಧ ಕಾಯಕ ಅದು ಶಿವನಿಗೆ ಅಥವಾ ಬಸವಣ್ಣನಿಗೆ ಪ್ರಿಯವಾದಂಥದ್ದು ಅನ್ನುವಂಥದ್ದು. ಯಾವುದು ಸತ್ಯಶುದ್ಧವಲ್ಲವೋ, ಯಾವುದು ಅಸತ್ಯವಾಗಿರುತ್ತೋ ಅದು ಪ್ರಿಯವಾದುದಲ್ಲ ಅನ್ನುವಂಥದ್ದು. ಇವತ್ತು 21ನೇ ಶತಮಾನದಲ್ಲಿ ಅಂತಹ ಮೋಳಿಗೆಯ ಮಾರಯ್ಯನವರನ್ನಾಗಲಿ, ಆಯ್ದಕ್ಕಿ ಮಾರಯ್ಯನವರನ್ನಾಗಲಿ, ಇಂತಹ ಅನೇಕ ಶರಣರ ಅನುಭವದಿಂದ ರಚಿತವಾದಂತಹ ವಚನಗಳು 21ನೇ ಶತಮಾನದಲ್ಲೂ ಸಹ ತನ್ನ ಕಾಲಗರ್ಭದಲ್ಲಿ ಎಲ್ಲೂ ಕೊಚ್ಚಿಕೊಂಡು ಹೋಗದಂತೆ ತನ್ನ ಸತ್ವವನ್ನು ಉಳಿಸಿಕೊಂಡಿದೆ ಅಂತಂದರೆ ಇದು ಅನುಭವದ ವಚನ ಸಾಹಿತ್ಯ ಅನ್ನುವಂಥದ್ದು. ಈ ಅನುಭವಕ್ಕೆ ನಾವೆಲ್ಲರೂ ತಲೆಬಾಗುವಂಥದ್ದು. ಅದೇ ಆಯ್ದಕ್ಕಿ ಲಕ್ಕಮ್ಮ ಒಂದು ಮಾತನ್ನು ಹೇಳ್ತಾರೆ, ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದಂಥ ಮಾತು. ಅಂದರೆ ಹಾಗೆಯೇ ಭ್ರಷ್ಟಾಚಾರವನ್ನು ವಿರೋಧ ಮಾಡಿದಂಥದ್ದು. 21ನೇ ಶತಮಾನದ ಅನೇಕ ರೀತಿಯ ದ್ವಂದ್ವತೆಗೆ 12ನೇ ಶತಮಾನದಲ್ಲಿ ಪುಲಿಸ್ ಸ್ಟಾಪನ್ನು ಇಟ್ಟಿದ್ದನ್ನು ನಾವು ಕಾಣ್ತೀವಿ. ಯಾಕೆ ಅಂತಂದರೆ ನೋಡಿ, ಆಸೆ ಎಂಬುದು ಅರಸನಿಗಲ್ಲದೆ, ಒಂದು ಸಲ ಅನುಭವ ಮಂಟಪದಲ್ಲಿ ಆಯ್ದಕ್ಕಿ ಮಾರಯ್ಯ ಚಿಂತನೆಯಲ್ಲಿ ಮಗ್ನನಾಗಿರ್ತಾನೆ. ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಮಗ್ನನಾಗಿ ಆ ವ್ಯಕ್ತಿಯ ಕೆಲಸ ಮಾರಯ್ಯನದು ಅಕ್ಕಿಯನ್ನ ಹಾಯ್ದುಕೊಂಡು ಬಂದು ಅನುಭವ ಮಂಟಪದಲ್ಲಿ ಲಕ್ಕಮ್ಮನಿಗೆ ಕೊಟ್ಟು ಪ್ರಸಾದವನ್ನು ಮಾಡಿಸುವಂತಹ ಒಂದು ಸಂದರ್ಭ. ಒಂದು ದಿವಸ ಅನುಭವದಲ್ಲಿ ಮಗ್ನನಾದಂತಹ ಬಸವಣ್ಣ ಬಹಳ ಅದನ್ನ ನೋಡಿದಂತಹ ಬಸವಣ್ಣ ಆಯ್ದಕ್ಕಿ ಮಾರಯ್ಯನನ್ನ ನೋಡಿ ಆತ ಮಗ್ನನಾದಂತಹ ಆಯ್ದಕ್ಕಿ ಮಾರಯ್ಯ ಕಾಯಕಕ್ಕೆ ಹೋಗುವುದು ತಡವಾಗುತ್ತೆ. ಕಾಯಕಕ್ಕೆ ಹೋಗುವುದು ತಡವಾದಾಗ ಬಸವಣ್ಣ ಇವರ ಮನಸ್ಸನ್ನ ಚೆಕ್ ಮಾಡಬೇಕು, ಇವರ ಮನಸ್ಸನ್ನ ಪರೀಕ್ಷೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಜಾಸ್ತಿ ಅಕ್ಕಿಗಳನ್ನು ಚೆಲ್ಲಿರ್ತಾರೆ. ಆಗ ಆಯ್ದಕ್ಕಿ ಮಾರಯ್ಯ ಜಾಸ್ತಿ ಅಕ್ಕಿಗಳನ್ನು ತಗೊಂಡ್ಬರ್ತಾರೆ. ಆಗ ಲಕ್ಕಮ್ಮ ಮಾತಾಡುವಂಥದ್ದನ್ನು ನೋಡಿದಾಗ, ಅನುಮಾನದ ನಿನ್ನ ಚಿತ್ತವೋ ಬಸವಣ್ಣನ ಹನುಮಾನದ ಚಿತ್ತವೋ ಅಂತ ಹೇಳ್ತಾರೆ. ನಿಮ್ಮ ಚಿತ್ತವೋ ಬಸವಣ್ಣನ ಹನುಮಾನದ ಚಿತ್ತವೋ ಅನ್ನುವಂಥ ಮಾತು ಹೇಳ್ತಾರೆ. ಅಂದ್ರೆ ಇಷ್ಟೊಂದು ಅಕ್ಕಿಯನ್ನ ತಂದ್ರಲ್ಲ, ಬಸವಣ್ಣ ಪರೀಕ್ಷೆ ಮಾಡಬೇಕು ಅಂತ ತಂದಿದ್ದೋ, ಕೊಟ್ಟಿದ್ದೋ, ಅಥವಾ ಚೆಲ್ಲಿದ್ದೋ, ಅಥವಾ ನೀವೇ ಎತ್ತಿಕೊಂಡು ಇಷ್ಟೊಂದು ಬಂದ್ರಿ? ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ, ಇಷ್ಟೊಂದು ಅಕ್ಕಿಯನ್ನ ನೀವು ತಂದಿದ್ರಲ್ಲ, ಇದಕ್ಕೆ ಈಶ್ವರ ಒಪ್ಪೋದಿಲ್ಲ, ಇದನ್ನ ನೀನು ಅಲ್ಲೇ ಚೆಲ್ಲಿಬಾ ಅಂದ್ಬಿಟ್ಟು ಅವತ್ತಿಗೆ ಎಷ್ಟಕ್ಕೆ ಬೇಕೋ ಅಷ್ಟೇ ಪ್ರಸಾದಕ್ಕೆ ಅಕ್ಕಿಯನ್ನ ತಂದಂಥದ್ದು. ಇದನ್ನ ನೋಡಿದಾಗ 21ನೇ ಶತಮಾನದ ಪ್ರತಿಯೊಬ್ಬ ಮನೆಯಲ್ಲಿಯೂ ಸಹ ಆಯ್ದಕ್ಕಿ ಲಕ್ಕಮ್ಮನಂತಹ ತಾಯಂದಿರಿರಬೇಕಾಗಿದೆ. ಆಯ್ದಕ್ಕಿ ಲಕ್ಕಮ್ಮನಂತಹ ತಾಯಿ ಇದ್ದಾಗ ಮಾತ್ರ ಇವತ್ತು ಸಮಾಜ ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡುವುದಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು 21ನೇ ಶತಮಾನದಲ್ಲಿ ಕೆಲವು ತಾಯಂದಿರರು ಅವರ ಮನೆಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನೋಡಿ, ಪಕ್ಕದ ಮನೆಯವರು ಫ್ರಿಜ್ ತಂದಿದ್ದಾರೆ, ನೀವ್ಯಾಕೆ ಇಂಥದ್ದು ತಗೊಂಬಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಆ ಗಂಡು ಮಕ್ಕಳಿಗೆ ಆಸೆಯನ್ನು ಹುಟ್ಟಿಸಿ ಮೋಸ ವಂಚನೆ ಮಾಡುವುದಕ್ಕೆ ಕೆಲವು ತಾಯಂದಿರರು ಪ್ರೇರಣೆ ಹಾಕುವಂಥದ್ದು. ಆದರೆ ಲಕ್ಕಮ್ಮನಂತಹ ಮನಸ್ಥಿತಿಯನ್ನು ಇಟ್ಕೊಂಡಂಥ ತಾಯಂದಿರು ಇಂತಹ ಭ್ರಷ್ಟಾಚಾರ ನಿರ್ಮೂಲನೆಗೆ, ಅತಿ ಆಸೆಗೆ, ದುರಾಸೆಗೆ ಕಡಿವಾಣ ಹಾಕುವಂತಹ ಪ್ರತಿಯೊಬ್ಬರ ಮನೆಯಲ್ಲಿ ಈ ಆಯ್ದಕ್ಕಿ ಲಕ್ಕಮ್ಮನಂಥವ್ರು ಇದ್ದಾಗ ಮಾತ್ರ ಈ ಒಂದು ಭವ್ಯ ಸಮಾಜದಲ್ಲಿ ಈ ಭ್ರಷ್ಟಾಚಾರ ನಿರ್ಮೂಲನೆಯನ್ನ ಮಾಡ್ಬೋದು ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರೆ, ರೋಷ ಎಂಬುದು ಯಮದೂತರಿಗಲ್ಲದೆ ನಮ್ಮಂಥ ಅಜಾತರಿಗುಂಟೆ ಅಯ್ಯ ಅನ್ನುವಂಥದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡಿ, ಈ ರೋಷ ಯಾರಿಗೆ ಬೇಕಪ್ಪ ಅಂತಂದ್ರೆ
ಯಮದೂತರಿಗೆ. ನೋಡಿ, ಆಸೆ ಎಂಬುದು ಆಳುವಂತ ಅರಸನಿಗಿರುತ್ತೆ, ರೋಷ ಎನ್ನುವಂಥದ್ದು ಯಮದೂತನಿಗಿರುತ್ತೆ. ಆದರೆ ನಮ್ಮಂತರಿಗೂ ನಿಮ್ಮಂತರಿಗೂ ಅಲ್ಲ. ಅರಸದಾದವನು 100 ಜನ ಸಾಕ್ಬೇಕು, ಆತನಿಗೆ ಆಸೆ ಇರಬೇಕು. ಅದು ಜಾಸ್ತಿ ಆಸೆ ಇರಬಾರ್ದು. ಆಸೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ, ನಾಲಿಗೆಗೆ ಸುಣ್ಣವನ್ನ, ಇವತ್ತು ಎಲೆ ಅಡಿಕೆ ತಾಂಬೂಲಕ್ಕೆ ಸುಣ್ಣದಷ್ಟು ಆಸೆ ಇರಬೇಕು. ಜಾಸ್ತಿ ಸುಣ್ಣವನ್ನ ಬಳಸಿದಾಗ ತಾಂಬೂಲಕ್ಕೆ ನಾಲಿಗೆ ಸುಡುತ್ತದೆ, ನಾಲಿಗೆಗೆ ಹೊಡೆತ ಬೀಳುತ್ತೆ. ಅದಕ್ಕೆ ಯಾವುದೇ ವ್ಯಕ್ತಿ ತಾಂಬೂಲಕ್ಕೆ ಸುಣ್ಣದಷ್ಟು ಮಾತ್ರ ಇಟ್ಕೊಂಡಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ, ಈ ಶರೀರದ ಯಾವುದೂ ಸಹ ಹಾಳಾಗೋದಿಲ್ಲ. ಇವತ್ತು ನಾವು 21ನೇ ಶತಮಾನದಲ್ಲಿ ಬಸವಣ್ಣನ ಸಿದ್ಧಾಂತಗಳನ್ನ, ತತ್ವ ಆಚರಣೆಗಳನ್ನ ಹಂತವಾಗಿ ಪಾಲಿಸುತ್ತಾ ಇವತ್ತು ಭವ್ಯ ವಿಶ್ವ ಮಾನವರಾದಂಥ ಬಸವಣ್ಣನ ತತ್ವವನ್ನು ಅಳವಡಿಸಿಕೊಳ್ಬೇಕಾಗಿರುವಂಥದ್ದು. ಇಂತಹ ನಿಟ್ಟಿನಲ್ಲಿ ಇವತ್ತು ಬಸವ ಟಿವಿ, ಇವತ್ತು ಬಸವ ವಾಹಿನಿಯವರು ಇಂತಹ ಬಸವ ತತ್ವಕ್ಕೋಸ್ಕರನೇ ತನ್ನ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಅವರ ತಂಡದವರು ಅವರೆಲ್ಲರೂ ಸಹ ಇದೊಂದು ಕಾಯ ವಾಚ ಮನಸಾರೆ. ಕೃಷ್ಣಪ್ಪರೊಂದು ಮಾತು ಹೇಳ್ತಾ ಇದ್ರು, ಬಸವಣ್ಣನ ತತ್ವಕ್ಕೋಸ್ಕರ ನನ್ನ ಸರ್ವಸ್ವವನ್ನೇ ಮಾರಿಕೊಂಡಿದ್ದೇನೆ ಸ್ವಾಮೀಜಿ ಅಂತ. ಅಂದ್ರೆ ತತ್ವಕ್ಕೋಸ್ಕರ ಎಲ್ಲವನ್ನ ಮಾರಿಸುತ್ತದೆ, ತತ್ವ ಎಲ್ಲವನ್ನೂ ಗಳಿಸುತ್ತದೆ ಎನ್ನುವುದಕ್ಕೆ ಈ ಬಸವ ಚಾನಲ್ಲು ಒಂದು ಆದರ್ಶ ಆಗುವಂಥದ್ದು. ಇವತ್ತು ಒಂದು ಕಡೆ ಒಂದು ಮಾತನ್ನ ಹೇಳ್ತಾರೆ, ಎಲ್ಲೆವರೆಗೂ ಸತ್ಯವನ್ನು ಬಿಡುವುದಿಲ್ಲವೋ ಅಲ್ಲಿಯವರೆಗೂ ನಾನು ಏನನ್ನೂ ಕಳೆದುಕೊಂಡಿಲ್ಲ ಅಂತ ಹೇಳ್ತಾರೆ. ಅವತ್ತು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸತ್ಯವನ್ನು ಎಲ್ಲೆವರೆಗೂ ಬಿಡುವುದಿಲ್ಲವೋ ಅಲ್ಲೇವರೆಗೂ ಏನನ್ನೂ ಕಳೆದುಕೊಂಡಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದ ವೀಕ್ಷಕರಿಗೆ ಒಂದು ಮನವಿ ಏನಪ್ಪಾ ಅಂತಂದ್ರೆ, ಸತ್ಯದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿರಬಹುದು, ನಡೆಯುವುದನ್ನು ಬಿಡಬಾರದು ಎನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು.